ಅರ್ಜುನ ಸ್ಮಾರಕಕ್ಕೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಲಾಗುತ್ತೆ. ಶಂಕುಸ್ಥಾಪನೆಯನ್ನ ಇದೇ ವೇಳೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನೆರವೇರಿಸಿದ್ದಾರೆ. ಸಮಾಧಿ ನಿರ್ಮಾಣಕ್ಕೆ ಅರ್ಜುನನ ಫ್ಯಾನ್ಸ್ ಒತ್ತಾಯಿಸಿದ್ರು. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಹಣವನ್ನು ಬೇಕಾದ್ರೆ ನಾವು ಕೊಡ್ತೀವಿ ಅಂತೆಲ್ಲ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಆಗಿತ್ತು. ವೀರಮರಣ ಅಪ್ಪಿದಂತಹ ಅರ್ಜುನನಿಗೆ ಸಲ್ಲಬೇಕಾದಂತಹ ಸೇವೆ ಮತ್ತು ರೆಸ್ಪೆಕ್ಟು ಈ ಮೂಲಕ ಸಲ್ಲಬೇಕು ಅನ್ನೋದು ಅವರ ಅಭಿಮಾನಿಗಳ ಒತ್ತಾಸೆ. ಆ ಆಸೆಯಂತೆ ಸರ್ಕಾರ ತನ್ನ ಬದ್ಧತೆಯನ್ನು ಶಂಕುಸ್ಥಾಪನೆ ನೆರವೇರಿಸುವ ಮೂಲಕ ತೋರಿಸಿದೆ. ಬಟ್ ತೀರಾ ಲೇಟ್ ಆಯಿತು ಅನ್ನುವಂತಹ ಒಂದು ಕೊರಗು ಕೂಡ ಇದೆ. ಎನಿವೇಸ್, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಕೂಡ ಪ್ಲಾನ್ ಅನ್ನು ಸರ್ಕಾರ ಮಾಡಿಕೊಳ್ತಾ ಇದೆ. ಡಿಸೆಂಬರ್ 4, 2023 ವೀರ ಮರಣವನ್ನು ಹೊಂದಿದ್ದ ಅರ್ಜುನ ಜನರ ಗಮನ ಸೆಳೆದಂಥ ಮತ್ತು ದಸರಾ ಮಹೋತ್ಸವದಲ್ಲಿ 8 ಸಲ ಅಂಬಾರಿ ಹೊತ್ತಂಥ ಅರ್ಜುನ್ ಆನೆ ಹುಂಡಾನೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರ ಆಗಿದ್ದಿತ್ತು. ಹೀಗಾಗಿ ಅದು ನಮ್ಮೆಲ್ಲರಿಗೆ, ಇಡೀ ರಾಜ್ಯದ ಜನತೆಗೆ ಅತ್ಯಂತ ದುಃಖದ ಸಂಗತಿಯಾಗಿತ್ತು. ನಾನು ಅವತ್ತೇ ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದರು, ನಾವು ಎರಡೂ ಕಡೆ ಇವತ್ತೇನು ಎಸ್ಲೂರಿನಲ್ಲಿ ನಮ್ಮ ಇಲ್ಲಿನೂ ಒಂದು ಏನು ಇಲ್ಲಿ ಆನೆ ಮೃತಪಟ್ಟಿತ್ತು, ಆ ಸ್ಥಳದಲ್ಲೂ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದೇವೆ. ಮತ್ತು ಬೆಲ್ಲೆಯಲ್ಲಿ ಎಲ್ಲಿ ನಮ್ಮ ಸಾಕಾನೆಗೆ ಅದರ ವಾಸಸ್ಥಾನ ಇತ್ತು, ಅಲ್ಲಿ ಒಂದು